ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ನಾನು ದೀಪಾ ಹಿರೇಮಠ್, ಗಂಗಾವತಿ, ಶಿಕ್ಷಕಿ, ಉಪನ್ಯಾಸಕಿ, ಜೊತೆಗೆ ಔಷಧಿ ರಹಿತ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಬಸವ ಅಕ್ಯೂ ಅಕಾಡೆಮಿಯ ಹೀಲರ್. ನಮ್ಮೆದುರು ಒಂದು ಸುವರ್ಣ ಅವಕಾಶ ಇದೆ, ಒಳ್ಳೆಯ ಅಪಾರ್ಚುನಿಟಿ ಇದೆ. ಅದನ್ನು ನಾವು ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಅದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಈ ಶ್ರಾವಣ ಮಾಸ ಪವಿತ್ರ ಮಾಸದ ಜೊತೆಗೆ ನಮ್ಮ ದೇಹ ಮತ್ತು ಮನಸ್ಸನ್ನು ಸ್ವಚ್ಛಗೊಳಿಸುತ್ತೆ. ನಮ್ಮ ದೇಹದಲ್ಲಿನ ಟಾಕ್ಸಿನ್ಸನ್ನು ಆಚೆ ಹಾಕುತ್ತೆ. ನಮ್ಮ ದೇಹವನ್ನು ಕ್ಲೀನ್ ಮಾಡುತ್ತೆ. ನಾವು ಎಷ್ಟೋ ಸಾರಿ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನನ್ನು ಆಚೆ ಹಾಕೋದಕ್ಕೋಸ್ಕರವಾಗಿ ಎಷ್ಟೆಷ್ಟೋ ದೂರದವರೆಗೆ ಹೋಗಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದೀವಿ. ಆದರೆ ಇವತ್ತು ನಾವೇ ಮಾಡಿಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಶ್ರಾವಣ ಮಾಸ ಬರೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ. ಮನೆ ಕ್ಲೀನಿಂಗ್, ಮೂಲೆಯನ್ನು ಗುಡಿಸೋದು, ತೊಳೆಯೋದು, ಸ್ವಚ್ಛಗೊಳಿಸ್ತೀವಲ್ಲ, ಆಗಿಂದನೇ ನಮ್ಮ ಬಾಡಿ ಆ್ಯಕ್ಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೇಸಿನೆಸ್ ಎಲ್ಲ ದೂರ ಹೋಗುತ್ತೆ. ಬಗ್ಗಿ ಎದ್ದು ಹತ್ತಿ ಇಳಿದು ಚಲನವಲನಗಳು ಆಗ್ತಾ ಹೋದಂಗೆಲ್ಲ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗೋದು, ಸ್ಟ್ಯಾಗ್ನೇಷನ್ ಇರೋದಿಲ್ಲ. ಈಗ ನಮ್ಮೆಲ್ಲರ ಪಾಡು ಹೆಂಗಾಗೈತೆ ಅಂದ್ರೆ, ಕುಟ್ಲಿಲ್ಲ, ಬಿತ್ತಲಿಲ್ಲ, ಬೀಸಲಿಲ್ಲ, ಸೇದಲಿಲ್ಲ ಅಂದ್ರೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ, ಬೀಡಿ ಸಿಗರೇಟ್ ಅಲ್ಲ, ನೀರು ಸೇದೋದು ಅಂತ. ಕುಂತು ನಾವು ತಿಂದಿರೋ ಆಹಾರ ಎಲ್ಲ ನಮ್ಮ ಜೊತೆಗೇ ಕೂತು ನಮ್ಮ ದೇಹದ ಭಾರ ಹೆಚ್ಚಾಗ್ತಾ ಇದೆ. ಅದು ಯಾಕಂತ ನಿಮಗೂ ಕೂಡ ಗೊತ್ತು. ನಾವು ಕೊಡ್ತಕ್ಕಂಥ ಆಹಾರ ಕ್ವಾಲಿಟಿ ಇಲ್ಲ, ಅಂದರೆ ಜವಾರಿ ಫುಡ್ಡನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ಟಮಕ್ಕು, ಸ್ಪ್ಲೀನು ಅದನ್ನು ಡೈಜೆಷನ್ ಮಾಡ್ದೇ ವೀಕ್ ಆಗಿ, ಡೈಜೆಷನ್ ಆಗದೇ ಹಾಗೆ ಕೂತು ಅದು ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆದರೆ ಬಾಯಿ ಚಪ್ಪಲ, ನಾಲ್ಗೆ ಚಪ್ಪಲ ತಿನ್ನೋದನ್ನು ಬಿಡೋದಕ್ಕಾಗಲ್ಲ. ಆದರೆ ಈ ಶ್ರಾವಣ ಮಾಸ ಅನ್ನೋದು ನಮಗೆ ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದೆ. ದೇವರ ಹೆಸರಿನಲ್ಲಿ, ಈ ಮಾಸದ ಹೆಸರಿನಲ್ಲಾದ್ರೂ ಕೂಡ ನಾವು ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸನ್ನು ಆಚೆ ಹಾಕುವಂಥ ಕೆಲಸವನ್ನು ಮಾಡೋಣ. ಮೊದಲು ನಾವು ಇಲ್ಲಿ ನಮ್ಮ ಹಿರಿಯರಿಗೆ, ನಮ್ಮ ಪೂರ್ವಜರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರೇ ಈ ಸಂಪ್ರದಾಯ ಪದ್ಧತಿಯನ್ನು ಮಾಡಿರೋದು. ಅವರು ಏನೇ ಮಾಡಿದರೂ ಅದರಲ್ಲಿ ವೈಜ್ಞಾನಿಕತೆ ಇದೆ, ಪ್ರಾಯೋಗಿಕತೆ ಅನ್ನೋದು ಅಡಗಿದೆ. ನಾವು ನಮ್ಮ ಫ್ಯಾಮ್ಲಿ ಆರಾಮಾಗಿ ಇರಬೇಕಾದ್ರೆ ನಾವು ನಮ್ಮ ಹಿರಿಯರ ಪದ್ಧತಿಯನ್ನು, ಅದು ಸಂಪ್ರದಾಯ, ಸಂಸ್ಕೃತಿ, ಆಹಾರ ಪದ್ಧತಿ ಇರಲಿ, ಜೀವನ ಶೈಲಿ ಏನೇ ಆಗಿರಲಿ, ನಮ್ಮ ಹಿರಿಯರ ಪದ್ಧತಿಯನ್ನು ನಾವು ಅನುಕರಣೆ ಮಾಡಬೇಕು, ಅನುಸರಿಸ್ಕೊಂಡು ಹೋಗಬೇಕು. ನೀವೇನು ಸರಳವಾಗಿ ಹೇಳಿಬಿಡ್ತೀರಾ, ಆದರೆ ನಮಗೆ ಕೆಲಸ ಮಾಡೋದು, ಬಗ್ಗೋದು, ಎದ್ದೇಳೋದು ಬಹಳ ಕಷ್ಟ ಆಗ್ತಾ ಇದೆ ಅಂದರೆ ಚಿಂತೆ ಮಾಡಬೇಡಿ. ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನಿಮಗೆ ಹಬ್ಬ ಹರಿದಿನಗಳಲ್ಲಿ ಕೆಲಸ ಜಾಸ್ತಿ ಆಗುತ್ತೆ, ಹತ್ತೋದು, ಇಳಿಯೋದು, ಬಗ್ಗೋದು, ಏಳೋದು ಕಷ್ಟ ಆಗುತ್ತೆ ಅಂತಂದರೆ, ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ಲ, ಮೆಟ್ಲು ಹತ್ತಕ್ಕೂ ಆಯಾಸ ಆಗುತ್ತೆ, ನಡೆದ್ರೆ ಸುಸ್ತಾಗುತ್ತೆ ಅಂದರೆ ನಿಮಗೆ ಒಂದು ಮ್ಯಾಜಿಕಲ್ ನಂಬರ್ ಹೇಳ್ತೀನಿ. ಅದನ್ನು ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ, ಕೆಲಸ ಸ್ಟಾರ್ಟ್ ಮಾಡಿ. ನಿಮಗೆ ಆಯಾಸ, ಸುಸ್ತು ಕಡಿಮೆಯಾಗಿ ದೇಹದ ಚಲನವಲನ ಜಾಸ್ತಿಯಾಗಿ ಪಟಪಟ ಅಂತ ನೀವು ಕೆಲಸ ಮಾಡ್ತೀರಾ. ಆ ಮ್ಯಾಜಿಕಲ್ ಕೋಡ್ ನಂಬರ್ 2. ಡಾರ್ಕ್ ಬ್ಲೂ ಅಲ್ಲಿ ನೀವು ಕಡು ನೀಲಿ ಬಣ್ಣದಲ್ಲಿ 2 ನಂಬರನ್ನು ಅಂಗೈಯಲ್ಲಿ ಬರೆದುಕೊಂಡ್ರೆ ಸಾಕು. ಏನೇ ಕೆಲಸ ಹೆವಿ ಇದ್ದರೆ, ಫಂಕ್ಷನ್ನಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಅಥವಾ ಎಲ್ಲಾದರೂ ಪ್ರವಾಸಕ್ಕೆ ಹೋದರೆ ಮೇಲೆ ಹತ್ತೋದು ಇರುತ್ತೆ, ನಡೆಯೋದು ಇರುತ್ತೆ, ಅಲ್ಲಾದರೂ ಕೂಡ ನೀವು ಈ ನಂಬರನ್ನು ಹಾಕಿಕೊಂಡು ಕೆಲಸ ಮಾಡಿದರೆ ನಿಮಗೆ ಎನರ್ಜಿ ಜಾಸ್ತಿ ಬರುತ್ತೆ. ಹೇಗಂತೀರಾ? ಹೆಂಗೆ ನಂಬೋದು ಅಂತೀರಾ? ನಾನು ನಂಬಲಿಕ್ಕೆ ಹೋಗಬೇಡಿ, ನೀವು ಟ್ರೈ ಮಾಡಿ, ನಿಮಗೆ ಅನುಭವ ಆಗುತ್ತೆ. ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟು ಇಲ್ಲ. ಹೀಗೆ ಒಂದೊಂದು ಸಂದರ್ಭಕ್ಕೆ ಅನುಸಾರವಾಗಿ ಒಂದೊಂದು ಮ್ಯಾಜಿಕಲ್ ಕೋಡನ್ನು, ನಂಬರನ್ನು ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋವನ್ನು ನೋಡ್ತಾ ಹೋಗಿ. ಶ್ರಾವಣ ಮಾಸದಲ್ಲಿ ಒಂದೊಂದು ದಿನವೂ ಕೂಡ ಮಹತ್ವದ್ದು. ಮಾಸದ ಉದ್ದಕ್ಕೂ ಕೂಡ ಪೂಜೆ, ವ್ರತ, ನಿಯಮ, ಉಪವಾಸ, ಅಭಿಷೇಕ, ಮಂತ್ರಘೋಷ, ಪಠಣ, ಭಜನೆ ಎಲ್ಲವನ್ನು ಕೂಡ ನಾವು ಕಾಣ್ತೀವಿ. ಪ್ರಾತಃ ಕಾಲದಲ್ಲೇ ಎದ್ದೇಳ್ತೀವಿ, ಸೂರ್ಯೋದಯದಕ್ಕಿಂತ ಮುಂಚೆ. ಬೇಗ ಏಳೋದು, ಬೇಗ ಮಲಗೋದ್ರಿಂದಲೇ ನಮಗೆ ಮೋರ್ ದ್ಯಾನ್ 50%ಗಿಂತಲೂ ಹೆಚ್ಚು ಕಾಯಿಲೆಗಳು ವಾಸಿಯಾಗ್ತವೆ. ನಮ್ಮ ದೇಹದ ಪ್ರತಿ ಆರ್ಗನ್ಗೂ ಕೂಡ ಒಂದೊಂದು ನಿಗದಿತ ಟೈಮ್ ಇರುತ್ತೆ. ಅದು ಆ ಟೈಮಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಅಂದರೆ ಆ ಟೈಮಲ್ಲಿ ಅದು ಆ್ಯಕ್ಟಿವ್ ಆಗಿರುತ್ತೆ. ಬೆಳಗ್ಗೆ 3ರಿಂದ 5 ಇದು ಲಂಗ್ಸ್ ಟೈಮ್. ಲಂಗ್ಸ್ ಕೆಲಸ ಏನು? ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶುದ್ಧ ಗಾಳಿ ಅಂದರೆ ಆಕ್ಸಿಜನ್, ಆಮ್ಲಜನಕವನ್ನು ಕೊಡುತ್ತೆ.
ಅಶುದ್ಧ ಗಾಳಿ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕುತ್ತೆ. ಬೆಳಗ್ಗೆ 3-5 ವಾತಾವರಣದಲ್ಲಿ ಶುದ್ಧ ಗಾಳಿ ಇರುತ್ತೆ, ಯಾವುದೇ ಪೊಲ್ಯೂಷನ್ ಇರಲ್ಲ. ಆ ಟೈಮಲ್ಲಿ ನೀವು ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಅಥವಾ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಏನಾಗುತ್ತೆ, ದೇವರ ಕಾರ್ಯನೂ ಆಗುತ್ತೆ, ಸ್ವಕಾರ್ಯನೂ ಆಗುತ್ತೆ, ಸ್ವಾಮಿ ಕಾರ್ಯನೂ ಕೂಡ ಆಗುತ್ತೆ. ಸೊ ನಿಮ್ಮ ಲಂಗ್ಸ್ ಸ್ಟ್ರಾಂಗ್ ಆಗಬೇಕು ಅಂತಂದರೆ, ಶ್ವಾಸಕೋಶಗಳು ಸ್ಟ್ರಾಂಗ್ ಆಗಬೇಕು ಅಂತಂದರೆ ನೀವು ಬೇಗ ಎದ್ದೇಳಿ. ಹಾಗೆ ನಿಮಗೆ ಯಾರಿಗಾದರೂ ಲಂಗ್ಸ್ ತೊಂದರೆ ಇದ್ದರೆ, ಅಂದರೆ ಉಸಿರಾಡೋದು ಕಷ್ಟ ಆಗ್ತಾಯಿದೆ, ವೀಸಿಂಗ್ ಸೌಂಡ್ ಬರ್ತಾಯಿದೆ, ಅಸ್ತಮ ಆಯಾಸ ಆಗ್ತಾಯಿದೆ ಅಂದರೆ ಒಂದು ಮ್ಯಾಜಿಕಲ್ ನಂಬರ್ ಹೇಳ್ತೀನಿ. ನಿಮ್ಮ ಅಂಗೈಯಲ್ಲಿ ನೀವು ನಂಬರ್ 1 ನೀವು ನೇರಳೆ ಬಣ್ಣ ಪರ್ಪಲ್ ಕಲರಲ್ಲಿ ಬರ್ಕೊಳ್ಳಿ. ಅದರ ಜೊತೆಗೆ ಉಪವಾಸ. ಮನೆ ಸ್ವಚ್ಛ ಮಾಡಿದ್ರೆ ಕಸ ಕಡ್ಡಿ ಹೊಲಸು ಹೆಂಗೆ ಆಚೆ ಹೋಗುತ್ತಾ ಹಂಗೆ ಉಪವಾಸ ಮಾಡೋದ್ರಿಂದ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ತಿಂದು ಡೈಜೆಷನ್ ಆಗದೆ ದೇಹದ ಮೂಲೆಗೆ ಏನು ಕೂತಿರುತ್ತಲ್ಲ ಕೊಬ್ಬು ಕೊಳೆ ಎಲ್ಲ ಆಚೆ ಹೋಗುತ್ತೆ. ಈ ಕೊಳೆ ಕೊಬ್ಬು ಜಾಸ್ತಿ ಆಗಿಯೇ ಫ್ಯಾಟಿ ಲಿವರು, ಕೊಲೆಸ್ಟ್ರಾಲು, ಎಸಿಡಿಟಿ, ಇಂಡೈಜೇಷನ್ನು, ಈ ಚೆಸ್ಟ್ ಪೈನ್ ಬರುತ್ತಲ್ಲ, ಚೆಸ್ಟ್ ಪೈನು, ಬ್ಲಾಕೇಜಸ್ಸು ಮತ್ತು ಸಿಸ್ಟು, ಗಡ್ಡೆಗಳು, ದುರ್ಮಾಂಸ ಎಲ್ಲ ಆಗುತ್ತಲ್ಲ, ಈ ಎಲ್ಲ ಟಾಕ್ಸಿನ್ಸು ಉಪವಾಸ ಮಾಡೋದ್ರಿಂದ ಆಚೆ ಹೋಗುತ್ತೆ. ಆದರೆ ಫುಲ್ ತೆಳ್ಳಗಿರೋರು, ವೀಕ್ ಇರೋರು, ವಯಸ್ಸಾದವರು, ಕಾಯಿಲೆ ಇರೋರು ಉಪವಾಸ ಮಾಡಬೇಡಿ. ಈ ಮಧ್ಯಮ ವಯಸ್ಕರರು, ಗುಂಡುಗೆ ದಪ್ಪಗಿರ್ತಾರಲ್ಲ, ಇವರೆಲ್ಲ ಉಪವಾಸ ಮಾಡಿದರೆ ನಡೆಯುತ್ತೆ. ಉಪವಾಸ ಅಂದರೆ ಆದಷ್ಟು ಪ್ರಕೃತಿಯನ್ನು ಅನುಸರಿಸ್ಕೊಂಡು ಹೋಗಬೇಕು, ಪ್ರಕೃತಿಯನ್ನು ಫಾಲೋ ಮಾಡಬೇಕು. ಸೂರ್ಯಾಸ್ತ ಆಗೋವರೆಗೂ, ಸೂರ್ಯ ಇರೋವರೆಗೂ ನಮ್ಮ ಡೈಜೆಷನ್ನು ಸೂಪರ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿ ಇರುತ್ತೆ. ಆಮೇಲೆ ಏನಾಗುತ್ತೆ, ಸೂರ್ಯ ಮುಳುಗಿದಂಗೆಲ್ಲ ನಮ್ಮ ದೇಹದಲ್ಲೂ ಕೂಡ ಜಠರಾಗ್ನಿ ಮಂದ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಏನೇ ಆಹಾರವನ್ನು ಕೊಟ್ಟರು ಕೂಡ ಅದು ಡೈಜೆಷನ್ ಆಗೋದು ಕಷ್ಟ. ಹಾಗಾಗಿ ಸೂರ್ಯಾಸ್ತ ಆದ ನಂತರದಲ್ಲಿ ಹೆವಿ ಫುಡ್ಡನ್ನು ತೊಗೋಬೇಡಿ. ಸ್ಕಿಪ್ ಮಾಡೋಂಗಿದ್ರೆ ಊಟನ ಸಾಯಂಕಾಲ ಆದಮೇಲೆ ನೈಟ್ ಸ್ಕಿಪ್ ಮಾಡಿ, ಇಲ್ಲ 7:30-8 ಒಳಗಡೆ ಲೈಟ್ ಫುಡ್ಡನ್ನು ತಗೊಳ್ಳಿ. ಈ ಶ್ರಾವಣ ಮಾಸ ಅಂದ ತಕ್ಷಣವೇ ದೇವರ ಪೂಜೆ ಜೊತೆಗೆ ನಮ್ಮ ಹೊಟ್ಟೆ ಪೂಜೆನೂ ಕೂಡ ಚೆನ್ನಾಗಿ ಆಗುತ್ತೆ. ಶ್ರಾವಣ ಮಾಸ ಬಂತಂದರೆ ಸಾಕು, ಉಂಡೆ, ಕಡುಬು, ಹೋಳಿಗೆ, ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು, ಹಬ್ಬ ಮೃಷ್ಟಾನ್ನ ಭೋಜನ. ಆದರೆ ಹುಷಾರು, ಯಾರಿಗೆ ಫ್ಯಾಟಿ ಲಿವರು, ಕೊಲೆಸ್ಟ್ರಾಲು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು, ಆಲ್ರೆಡಿ ವೆಯ್ಟ್ ಜಾಸ್ತಿ ಇದೆ ಅನ್ನೋರು, ಎಸಿಡಿಟಿ, ಇಂಡೈಜೇಷನ್ನು, ಈ ಎಲ್ಲ ಪ್ರಾಬ್ಲಮ್ ಇರೋರು ಹೆಚ್ಚು ತಿನ್ನಬೇಡಿ, ವಿಶೇಷವಾಗಿ ಸ್ವೀಟ್ಸ್. ನಿಮ್ಮಲ್ಲಿ ಜಠರಾಗ್ನಿ, ಸೋಲಾರ್ ಫ್ಲೆಕ್ಸ್, ಮಣಿಪುರ ಚಕ್ರ, ಸ್ಟಮಕ್, ಸ್ಪ್ಲೀನ್ ಚೆನ್ನಾಗಿದೆ ಅಂದರೆ ತಿನ್ನಿ. ಕಲ್ಲು ತಿಂದರೂ ಕೂಡ ಕರಗಿಸ್ಕೋಬೋದು. ಅದು ಚೆನ್ನಾಗಿಲ್ಲ ಅಂದರೆ ನೀವೇನೋ ಲೈಟ್ ಆಹಾರ ತಿಂದ್ರೂ ಕೂಡ ಅದು ಕಲ್ಲಾಗಿ ನಿಮ್ಮ ಬಾಡಿಯಲ್ಲಿ ಕೂತ್ಕೊಳ್ಳುತ್ತೆ. ಸ್ವೀಟ್ ತಿನ್ನೋದರ ಜೊತೆಗೆ ನೀವು ಕಡಿಮೆ ಅಂದರೂ ಕೂಡ ಒಂದು 6-7 ಕಿಲೋಮೀಟ್ರ್ ಆದರೂ ವಾಕ್ ಮಾಡಬೇಕು. ಯಾರಿಗೆ ಇಂಡೈಜೇಷನ್ನು, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಎಸಿಡಿಟಿ, ಹೊಟ್ಟೆ ನೋವು, ಹೊಟ್ಟೆ ಭಾರ ಆಗೋದು, ಈ ಥರ ಪ್ರಾಬ್ಲಮ್ ಇರೋರು ಹುಷಾರಾಗಿ ಸ್ವಲ್ಪ ತಿನ್ನಿ. ಓಕೆ, ಇವರಿಗೆ ಒಂದು ಮ್ಯಾಜಿಕಲ್ ನಂಬರ್ ಹೇಳ್ತೀನಿ, ಅದನ್ನು ನೀವು ಕೈಯಲ್ಲಿ ಬರ್ಕೊಳ್ಳಿ. ಅದೇನೆಂದರೆ ನಂಬರ್ 3. ಯಾವ ಕಲರಲ್ಲಿ? ಸ್ಕೈ ಬ್ಲೂ ಕಲರಲ್ಲಿ ನಿಮ್ಮ ಅಂಗೈಯಲ್ಲಿ ಬರ್ಕೋಬೇಕು. ಇದರ ಜೊತೆಗೆ ಶ್ರಾವಣ ಮಾಸದಲ್ಲಿ ನಮಗೆ ಮಾನಸಿಕ ಸ್ವಚ್ಛತೆ ಅಂದರೆ ಮನಸ್ಸು ಕೂಡ ಪರಿಶುದ್ಧ ಆಗುತ್ತೆ. ದೇವರು ಅಂದ್ರೇ ಸೂಪರ್ ನ್ಯಾಚುರಲ್ ಪವರ್, ಹೈ ಎನರ್ಜಿ, ಅಲ್ಲಿ ಪಾಸಿಟಿವಿಟಿ ಇರುತ್ತೆ. ಈ ಪೂಜೆ ಪುನಸ್ಕಾರ, ಮಂತ್ರ, ಹಾಡು, ಭಜನೆಯಿಂದ ಚಿಂತೆ, ಭಯ, ಚಂಚಲತೆ, ನೋವು, ದ್ವೇಷ ಎಲ್ಲ ದೂರವಾಗಿ ಖುಷಿ, ನೆಮ್ಮದಿ, ತೃಪ್ತಿ, ಅದರ ಜೊತೆಗೆ ಕಮ್ಯುನಿಕೇಷನು, ಒಬ್ಬರನ್ನೊಬ್ಬರು ಭೇಟಿಯಾಗೋದು, ಪರಿಚಯ ಆಗೋದು, ಹೊಸತನ, ಬದಲಾವಣೆ, ಹೊಸ ಕಲಿಕೆನೂ ಕೂಡ ಇರುತ್ತೆ. ನಿಮಗೆ ಯಾರಿಗಾದರೂ ಮಾನಸಿಕ ನೆಮ್ಮದಿ ಇಲ್ಲ, ಬರೀ ಚಿಂತೆ ಯೋಚನೆಯೇ ಇದೆ, ನಿದ್ದೆ ಬರ್ತಾ ಇಲ್ಲ ಅಂದರೆ ಅದಕ್ಕೊಂದು ಮ್ಯಾಜಿಕಲ್ ಕಲರ್ ಹೇಳ್ತೀನಿ. ನಿಮ್ಮ ಮಧ್ಯ ಬೆರಳು, ಮಿಡ್ಲ್ ಫಿಂಗರ್, ಉಗುರು ಕೆಳಗಡೆ ಪಿಂಕ್ ಕಲರ್ ಡಾಟ್ ಇಟ್ಕೊಳ್ಳಿ. ಹೀಗೆ ಹೇಳಿದರೆ ಸಾಕಷ್ಟು ವಿಷಯ ಇದೆ, ಆದರೆ ಕೇಳೋಕ್ಕೆ ತಾಳ್ಮೆ ಇರಬೇಕು. ಇಂಥ ಪವಿತ್ರ ಮಾಸದ ಉಪಯೋಗವನ್ನು ಪಡೆದುಕೊಳ್ಳಿ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ,
ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ನಿಮಗೆ ಔಷಧ ರಹಿತ ಚಿಕಿತ್ಸೆ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಧನ್ಯವಾದಗಳು.